ಪ್ರೀತಿಯ ಪ್ರಥಮ PUC ವಿದ್ಯಾರ್ಥಿಗಳ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ಗಾಡ್ ಬ್ಲೆಸ್ ಯು ಆಲ್. ಚೆನ್ನಾಗಿ ಎಕ್ಸಾಮನ್ನು ಬರೆದು ಒಳ್ಳೆ ಅಂಕಗಳನ್ನು ತೆಗೀರಿ. ಇಂಗ್ಲೀಷಲ್ಲಿ ಯಾವುದೇ ಕಾರಣಕ್ಕೂ ಕಡಿಮೆ ಅಂಕಗಳನ್ನು ತೆಗೆಯುವ ಧೈರ್ಯನೇ ಮಾಡಿಬಿಡಿ. ನಾನು ಇದ್ದೀನಿ ನಿಮ್ಮ ಜೊತೆ. ನಾನು ಕೊಟ್ಟಂಥ ಎಲ್ಲ ಕ್ವಶನ್ಸ್ಗಳು ಬಂದಿದ್ದಾವೆ, ಇವತ್ತು ತೋರಿಸ್ಕೊಂತ ಹೋಗ್ತೇನೆ. ಬನ್ನಿ, ಈ ಒಂದು ಕ್ವಶನ್ ಪೇಪರ್ ಬೆಂಗಳೂರಿಂದಾಗಿರುತ್ತೆ. ನಮಗೆ ಕಳಿಸಿಕೊಟ್ಟಂತಹ ಲೋಕೇಶ್ ಅವರಿಗೆ, ದಾಸ್ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಜೊತೆಗೆ ನಮ್ಮ ಜೀವನ್ ಅವರಿಗೆ ಧನ್ಯವಾದಗಳು, ಹಾಗೂ ಶರಾಯು ಅವರಿಗೂ ಕೂಡ ಧನ್ಯವಾದಗಳು. ಸೇಮ್ ಡಿಸ್ಟಿಕ್ಕಿಂದ ಈ ಒಂದು ಕ್ವಶನ್ ಪೇಪರ್ ಬಂದಿರುತ್ತೆ. ಹಾಗೂ ಕಾವ್ಯ ಅವರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಬನ್ನಿ ವಿದ್ಯಾರ್ಥಿಗಳೇ, ಈಗ ಈ ಒಂದು ಕ್ವಶನ್ ಪೇಪರನ್ನು ನಾವು ಕೀ ಆನ್ಸರ್ಗಳನ್ನು ಮಕ್ಕಳು ಬರೆದಿರುವಂಥದ್ದು ಸರಿನೋ ತಪ್ಪೋ ಎಲ್ಲ ನೋಡ್ತಾ ಹೋಗೋಣ. ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಬೈ ಚೂಸಿಂಗ್ ದಿ ರೈಟ್ ಆಪ್ಷನ್ ಅಂತ ಇದೆ. ಇದು ಫಾರ್ಮರ್ಸ್ ವೈಫ್ನಿಂದ ಪ್ರಶ್ನೆ. ಯು ಆರ್ ವರ್ಚ್ಯೂಯಸ್ ಅಂತ ಇದೆ. ವರ್ಚ್ಯೂಯಸ್ ಅಂದರೆ ಗುಡ್ ಪರ್ಸನ್ ಅಂತ ನೆನ್ಪಿಟ್ಕೊಳ್ಳಿ. ಗುಡ್ ಪರ್ಸನ್ನಿಗೆ ಯಾರು ಅಂತ ಹೇಳ್ತಾರೆ ಈ ಪಾಠದಲ್ಲಿ ಅಂದರೆ ಹೆಂಡತಿ ಗಂಡನಿಗೆ ಹೇಳ್ತಾಳೆ. ಹಾಗಿದ್ರೆ ಸರಿಯಾದ ಉತ್ತರ ಆಪ್ಷನ್ ಬಿ, ಫಾರ್ಮರ್ ಅನ್ನುವಂಥದ್ದೇ 100% ಸರಿಯಾದ ಉತ್ತರ ಆಗಿರುತ್ತೆ. ಕ್ವಶನ್ ನಂಬರ್ 2 ನೋಡ್ತಾ ಹೋಗೋಣ. ಅಕಾರ್ಡಿಂಗ್ ಟು ಫೆಡ್ರಿಕ್ ಡೊಗ್ಲಸ್, ಡ್ಯಾಶ್ ಚಿಲ್ಡ್ರನ್ ಕುಡ್ ಟೆಲ್ ದೇರ್ ಏಜಸ್ ಆ್ಯಕ್ಯುರೇಟ್ಲಿ ಅಂತ ಇದೆ. ಅವನ ಪ್ರಕಾರ ಫೆಡ್ರಿಕ್ ಡೊಗ್ಲಸ್ ನೋಡಿದ ಹಾಗೆ ಕೇವಲ ಬಿಳಿ ಮಕ್ಕಳು ಅಂದರೆ ಬಿಳಿಯರ ಮಕ್ಕಳು, ವೈಟ್ ಮಾಸ್ಟರಿನ ಲೀಗಲ್ ಮಕ್ಕಳು ಅಂತ ಹೇಳಿದರೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿರುತ್ತೆ. ಅವರು ಮಾತ್ರ ಅವರ ವಯಸ್ಸನ್ನು ಹೇಳ್ತಾಯಿದ್ರು, ಬ್ಲ್ಯಾಕ್ನವ್ರಿಗೆ ಹೇಳಕ್ಕೆ ಆಗ್ತಾ ಇರಲಿಲ್ಲ. ಆಯಿತಾ, ಮೊಲಾಟೋ. ಕ್ವಶನ್ ನಂಬರ್ 3 ಇದೆ ಅಲ್ವಾ. ಹೌ ಮಚ್ ಡಸ್ ದಿ ಓಲ್ಡ್ ವುಮೆನ್ ಡಿಮ್ಯಾಂಡ್? ಅಜ್ಜಿ ಕುದುರೆ ಹೆಜ್ಜೆಯ ಗುರುತು ಹತ್ರ ಕರ್ಕೊಂಡು ಹೋಗಲಿಕ್ಕೆ ಎಷ್ಟು ದುಡ್ಡನ್ನು ಡಿಮ್ಯಾಂಡ್ ಮಾಡಿದ್ಲು ಅಂದರೆ ಕೇವಲ 50 ಪೈಸೆ ಅಂತ. ಶಿ ಡಿಮ್ಯಾಂಡ್ಸ್ 50 ಪೈಸೆ, ಆಪ್ಷನ್ ಸಿ. ಕ್ವಶನ್ ನಂಬರ್ 4, ಹೂ ವಾಸ್ ಎಲ್ಡರ್ ಬಿಟ್ವೀನ್ ದಿ ಟೂ ಬ್ರದರ್ಸ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ನೆಕೋಲಾ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತೆ. ಯಾವುದು? ಆಪ್ಷನ್ ಸಿ ಇದೆ ಅಲ್ವಾ, ಅದು ಸರಿಯಾದ ಉತ್ತರ ಆಗಿರುತ್ತೆ. ನೋಡಿ ವಿದ್ಯಾರ್ಥಿಗಳೇ, ಈ 4 MCQsಗಳು 100% ಇಂಪಾರ್ಟೆಂಟ್ ಆಗಿರ್ತವೆ. ಆಯಿತಾ, ನಿಮ್ಮ ಆ್ಯನ್ವಲ್ಲಿಗೂ ನಿಮ್ಮ ಪ್ರಿಪೇಟ್ರಿಗೂ. ಬನ್ನಿ, ಈಗ ಈ ವಿಡಿಯೋದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಯಾರಿಗಾರ ಟೈಮ್ ಇಲ್ಲ ಸರ್ ನಮಗೆ ಹಾಗೆ ಹಿಂಗೆ ಹೇಳೋದಾದರೆ ನಮಗೆಲ್ಲ ಬರುತ್ತೆ ಕ್ವಶನ್ ಆನ್ಸರ್, ಗ್ರಾಮರ್ ಏನೂ ಬರೋಲ್ಲ ಅಂತ ವಿದ್ಯಾರ್ಥಿಗಳು ಈ ವಿಡಿಯೋದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ನಿಮಗೆ 100% ಬರುವಂತಹ ಗ್ರಾಮರಿನ ಲಿಂಕ್ಸ್ಗಳನ್ನು ನೀಡಿರ್ತೇನೆ, ಅದನ್ನು ಉಪಯೋಗಿಸ್ಕೊಳ್ಳಿ ಸಾಕು. ಔಟ್ ಆಫ್ ತೆಗಿತೀರಾ. ನೇಮ್ ಎನಿ 2 ಥಿಂಗ್ಸ್ ದ ಫಾರ್ಮರ್ಸ್ ವೈಫ್ ವಾಂಟ್ ಟು ಟೀಚ್ ಹರ್ ಚಿಲ್ಡ್ರನ್. ಈ ಒಂದು ಕ್ವಶನು ಫಾರ್ಮರ್ಸ್ ವೈಫ್ ಪದ್ಯದಿಂದ ಮಕ್ಕಳಿಗೆ ಏನನ್ನು ಕಲಿಸ್ತೀನಿ ಅಂತ ಶವದ ಮುಂದೆ ಹೇಳ್ತಾಳೆ ಅಂತ ಹೇಳಿದರೆ, ಐ ವಿಲ್ ಟೀಚ್ ಮೈ ಚಿಲ್ಡ್ರನ್ ಹೌ ಟು ಫೇಸ್ ದಿ ಹಾರ್ಡ್ಶಿಪ್ ಆಫ್ ಲೈಫ್ ಅಂತ. ನಾನು ನನ್ನ ಮಕ್ಕಳಿಗೆ ಜೀವನದಲ್ಲಿ ಬರುವಂಥ ಕಷ್ಟಗಳನ್ನು ಹೇಗೆ ಎದುರಿಸಬೇಕು ಅಂತ ಹೇಳ್ಕೊಡ್ತೀನಿ. ಐ ವಿಲ್ ಟೀಚ್ ದೆಮ್ ಹೌ ಟು ಕರೇಜ್ ದೀಸ್ ಹಾರ್ಡ್ಶಿಪ್ ಅಂತ. ಆಯಿತಾ, ನಾಟ್ ವಿತ್ ಕೋವರ್ಡೈಸ್ ಅಂತ. ಈ ಹೇಡಿತನವನ್ನು ನಾನು ಬೆಲೆಯನ್ನು ಕೊಡಲ್ಲ. ನನ್ನ ಮಕ್ಕಳಿಗೆ ನಾನು ಐ ವಿಲ್ ಟೀಚ್ ನಾಟ್ ಟು ಬಿಕಮ್ ಅ ಕೋವರ್ಡೈಸ್ ಅಂತ. ಐ ವಿಲ್ ಟೀಚ್ ದೆಮ್ ಸೆಲ್ಫ್ ರಿಲಯನ್ಸ್ ಅಂತ. ಇದನ್ನು ತಾವುಗಳು ಬರೀಬೇಕು, ಯಾವುದಾದ್ರೂ 2. ಕ್ವಶನ್ ನಂಬರ್ 6 ನೋಡೋಣ. ವೇರ್ ವಾಸ್ ಫೆಡ್ರಿಕ್ ಡೊಗ್ಲಸ್ ಬಾರ್ನ್? ಎಲ್ಲಿ ಹುಟ್ಟಿದ್ದು ಅಂತ ಕೇಳಿದ್ದಾರೆ. ಅದನ್ನು ಮೇರಿಲ್ಯಾಂಡ್ ಅಂತ ಹೇಳ್ತೀವಿ. ಸರಿಯಾದ ಉತ್ತರ ಬಂದು ಟೊಕ್ಯಾಚೋ ಟಾಲ್ಬೋಟ್ ಕಂಟ್ರಿ, ಮೇರಿಲ್ಯಾಂಡ್ ಅಂತ ಬರೀಬೇಕಾಗಿರುತ್ತೆ. ವಾಟ್ ವಾಸ್ ಹಿಸ್ ಮದರ್ಸ್ ನೇಮ್ ಅಂತ ಇದೆ. ಇದು ಯಾವತ್ತೂ ಕೂಡ MCQಸಲ್ಲಿ ಕೇಳೋರು. ಈಗ ನಿಮಗೆ 2 ಮಾರ್ಕ್ಸಲ್ಲಿ ಅದನ್ನು ತಂದು ಕೇಳಿದ್ದಾರೆ. ಹ್ಯಾರೆಟ್ ಬೆಲಿ ಅಂತ. ಹ್ಯಾರೆಟ್ HARRIET, ಬೆಲಿ BALLEY ಅಂತ ಬರೆದ್ರೆ ಮುಗೀತು ಸರ್, ಏನೂ ಇಲ್ಲ. ಕ್ವಶನ್ ನಂಬರ್ 7 ನೋಡಿ. ಆ್ಯನ್ ಓಲ್ಡ್ ವುಮೆನ್ ಪಾಠದಿಂದ ಹೌ ಡಸ್ ಆ್ಯನ್ ಓಲ್ಡ್ ವುಮೆನ್ ಸ್ಟಿಕ್ ಟು ದಿ ಸ್ಪೀಕರ್ ಲೈಕ್ ಎ ಬುರ್ ಅಂತ ಬರೀಬೇಕು, BURR ಅಂತ. ಆಯಿತಾ, ನೆಕ್ಸ್ಟು ವಾಟ್ ಆರ್ ಹರ್ ಐಸ್ ಕಂಪೇರ್ಡ್ ಅಂತ ಇದೆ. ಅವಳ ಕಣ್ಣುಗಳನ್ನು ಬುಲೆಟ್ ಹೋಲ್ಸಿಗೆ ಕಂಪ್ಯಾರಿಸನ್ ಮಾಡಲಾಗಿದೆ. ಯಾವುದು? ಕ್ವಶನ್ ನಂಬರ್ 7ಗೆ. ಆಯಿತಾ, ಅವಳ ಕಣ್ಣುಗಳನ್ನು ಬುಲೆಟ್ ಹೋಲ್ಸ್ ಅಂತ ಬರೆದ್ರೆ 1 ಮಾರ್ಕ್ಸು, BURR ಅಂತ ಬರೆದ್ರೆ 1 ಮಾರ್ಕ್ಸು. ಬನ್ನಿ, ಕ್ವಶನ್ ನಂಬರ್ 8 ನೋಡೋಣ. ವಾಟ್ ಡಿಡ್ ದ ಟೂ ಬ್ರದರ್ಸ್ ಫಾದರ್ ವರ್ಕ್ ಆ್ಯಸ್ ಆ್ಯಂಡ್ ವೇರ್ ಅಂತ ಇದೆ. ಅವನೊಬ್ಬ ಸಿಂಗರ್ ಆಗಿದ್ದ. ಕ್ವಶನ್ ನಂಬರ್ A ನೋಡಿ. ಹಿ ವಾಸ್ ಎ ಸಿಂಗರ್ ಅಂತ ಬರೀರಿ. ಬಿ ಅಂತ ಆಗಿ ವೇರ್ ಪ್ಲೇಸ್ ಹೆಸರೇನು? ಲಾ ಸ್ಕೇಲಾ ಅಂತ, LASCALA ಅಂತ ಅಷ್ಟೇ ಸರ್. ನೆಕ್ಸ್ಟು ನೋಡಿ ಸರ್, ಮೇನ್ ಕ್ವಶನ್ ನಂಬರ್ 3ಕ್ಕೆ ಬರೋಣ ಈಗ. ಹೌ ಡಿಡ್ ಫಾರ್ಮರ್ ಪಾಯ್ಸನ್ ಹಿಸ್ ವೈಫ್ ಎಕ್ಸಿಸ್ಟೆನ್ಸ್ ಇನ್ ದ ಪೋಯಮ್ ಅಂತ ಇದೆ. ನಾನು ಇದರ ಆನ್ಸರನ್ನು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿರ್ತೇನೆ. ನಾನು ಹೇಳಿದ್ದೇ ಬಂದಿದೆ. ನೆಕ್ಸ್ಟ್, ವೈ ವರ್ ದ ಸ್ಲೇವ್ ಕ್ಯಾಪ್ಟ್ ಇಗ್ನೋರ್ ಫ್ರಮ್ ನೋಯಿಂಗ್ ದೇರ್ ಬರ್ತ್ ಡೇಟ್ಸ್ ಅಂತ. ಇದನ್ನು ಹೇಳಿರಲಿಲ್ಲ ಯಾಕಂದರೆ ಹಾಟ್ ಕ್ವಶನ್ ಅದು. ನೋಡಿ, ಆ್ಯನ್ ಓಲ್ಡ್ ವುಮೆನ್ ಸಮ್ಮರಿ
ನೀಟಾಗಿದೆ. ಅಂಡರ್ಗೋ ಎ ಚೇಂಜ್, ಅದನ್ನು ಟ್ರಾನ್ಸ್ಫಾರ್ಮೇಷನ್ ಅಂತ ಕರಿತೀವಿ. ಸೇಮ್ ಆ್ಯಸ್ ಇಟ್ ಈಸ್ ಅದನ್ನೇ ಕೇಳಿದ್ದಾರೆ. ಧನ್ಯವಾದಗಳು. ನೆಕ್ಸ್ಟು ನೋಡಿ, ಕ್ವಾಲಿಟೀಸ್ ಆಫ್ ದ ಬಾಯ್ಸ್ ಇನ್ ದ 2 ಜೆಂಟ್ಲ್ಮೆನ್ ಆಫ್ ಎರೋನದಲ್ಲಿ ಕ್ವಾಲಿಟೀಸ್ ಆಫ್ ಬಾಯ್ಸನ್ನು ಕೇಳಿದ್ದಾರೆ. 100% ಇದೇ ಪ್ರಶ್ನೆ ಬಂದಿದೆ. ಎನಿಹೋ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಈಗ ನಾವು ಮುಂದಿನ ಭಾಗವನ್ನು ನೋಡ್ತಾ ಹೋಗೋಣ. ಯಾವುದು ಅಂತ ಹೇಳಿದರೆ ಗ್ರಾಮರ್ ಭಾಗ. ಬನ್ನಿ, ರೆಫರ್ ದ ಫಾಲೋಯಿಂಗ್ ಟೇಬಲ್ ಅಂತ ಇದೆ. ವಿಚ್ ಕಾಂಪಿಟೇಷನ್ ಈಸ್ ಹ್ಯಾಪ್ನಿಂಗ್ ಇನ್ ದಿ ಆಡಿಟೋರಿಯಂ ಅಂತ ಇದೆ. ಆಯಿತಾ, ಭಾಳ ಈಸಿ ಅಲ್ವಾ? ಮೇಲ್ಗಡೆನೇ ಇದೆ ಇಂಟರ್ ಕ್ಲಾಸ್ ಕಾಂಪಿಟೇಷನ್ ಅಂತ, ಅಷ್ಟೇ. ಹೌದಾ? ಹಿಂಗೆ ಅರ್ಜೆಂಟ್ ಬರೆದು 0 ಮಾರ್ಕ್ಸ್ ತೆಗಿತೀರಾ. ಆಡಿಟೋರಿಯಂ ಅಂತ ಎಲ್ಲಿದೆ ಅಂತ ಹುಡುಕಬೇಕು. ಅಲ್ಲಿ ಆ ಲೈನಲ್ಲಿ ಡ್ಯಾನ್ಸ್ ಅಂತ ಇದೆ. ಹಾಗಿದ್ರೆ ಸರಿಯಾದ ಉತ್ತರ ಬಂದು ಡ್ಯಾನ್ಸ್ ಅನ್ನುವಂಥದ್ದಾಗತ್ತೆ. ಅರ್ಥ ಆಗುತ್ತಾ? ಡ್ಯಾನ್ಸ್ ಅನ್ನುವಂಥದ್ದೇ ರೈಟ್ ಆನ್ಸರ್ ವಿದ್ಯಾರ್ಥಿಗಳೇ. ಇಷ್ಟು ತಲೆಯಲ್ಲಿ ಇಟ್ಕೊಳ್ಳಿ. ಈಗ ಹೌ ಮೆನಿ ಈವೆಂಟ್ಸ್ ಆರ್ ಹ್ಯಾಪ್ನಿಂಗ್ ಬಿಟ್ವೀನ್ 10 to 12 ಅಂತ ಇದೆ. 10ರಿಂದ 12 ಗಂಟೆಯ ನಡುವೆ ಎಷ್ಟು ಇವೆಂಟ್ ಆಗ್ತಾಯಿದೆ? ತಾವುಗಳು ಕರೆಕ್ಟಾಗಿ ನೋಡಿದರೆ ಎಷ್ಟು ಇವೆಂಟು 10ರಿಂದ 12 ಅಂದರೆ 1, 2, 3 ಈವೆಂಟ್ಗಳು ಆಗ್ತಾಯಿವೆ 10ರಿಂದ 12ರಲ್ಲಿ. ಆಯಿತಾ? ನೆಕ್ಸ್ಟು ಇವೆಂಟ್ ಜಾಸ್ತಿ ಆಗ್ತವ. 10 to 12 ಅಲ್ವಾ? 10 to 12 ಅಂದರೆ ಫಸ್ಟ್ ಇವೆಂಟು ಬಂತು, ಸೆಕೆಂಡು ಬರಲ್ಲ, ಥರ್ಡ್, ಟೋಟಲ್ 3 ಈವೆಂಟ್ಸು. ವೇರ್ ಈಸ್ ಎಸ್ಸೆ ರೈಟಿಂಗ್ ಪೋಯಮ್ ಹ್ಯಾಪ್ನಿಂಗ್ ಅಂತ ಇದೆ. ಎಸ್ಸೆ ರೈಟಿಂಗು ರೂಮ್ ನಂಬರ್ 5 ಅಂತ ಬರೆದ್ರೆ ಮುಗೀತು. ಒಂದು ಲೆಟ್ರ್ ರೈಟಿಂಗು ಯಾವ ರೀತಿಯಾಗಿ ಬರೀಬೇಕು ಏನೆಲ್ಲ ಅಂತ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ 100% ಆ ಲೆಟ್ರನ್ನ ನಿಮಗೆ ನಾನು ಕೊಟ್ಟಿರ್ತೇನೆ ಸರ್. ಅದನ್ನು ನೋಡ್ಕೊಂಡ್ರೆ ಸಾಕು, ಔಟ್ ಆಫ್ ಎಕ್ಸಾಮಲ್ಲಿ ತೆಗಿತೀರಾ. ಬನ್ನಿ, ಈಗ ನಾವು ಮ್ಯಾಚ್ ದ ಫಾಲೋಯಿಂಗ್ ನೋಡೋಣ. ಎಲ್ಲ ಕ್ವಶನ್ ಪೇಪರಲ್ಲೂ ಈ ಮ್ಯಾಚ್ ದ ಫಾಲೋಯಿಂಗ್ ಇರುತ್ತೆ, ನೆನಪಿರಲಿ. ಪ್ಲೀಸ್ ಪಾಸ್ ಮಿ ದ ಸಾಲ್ಟ್ ಬುಕ್ ಅಂತ ಇದೆ. ಇದನ್ನು ಸಾಲ್ಟ್ ತೆಗೆದು ಬುಕ್ ಅಂತ ಬರ್ತಿದ್ದಾರೆ, ಮತ್ತೇನೂ ಇಲ್ಲ. ಪ್ಲೀಸ್ ಅಂದರೆ ರಿಕ್ವೆಸ್ಟ್ ಅಂತ. ಹಾಗಿದ್ರೆ ಸರಿಯಾದ ಉತ್ತರ ರಿಕ್ವೆಸ್ಟಿಂಗ್ ಅಂತ. ಮೀಟ್ ಮೈ ಮದರ್, ನನ್ನ ತಾಯಿಯನ್ನು ಅವನು ಮೀಟ್ ಮಾಡಿಸ್ತಾ ಇದ್ದಾನೆ, ತನ್ನ ತಾಯಿಯನ್ನು. ಹಾಗಿದ್ರೆ ಅರ್ಥವೇನು? ಪರಿಚಯ ಅಂತ. ಇದನ್ನು ಇಂಗ್ಲೀಷಲ್ಲಿ ಇಂಟ್ರೊಡ್ಯೂಸಿಂಗ್ ಅಂತ ಕರಿತೀವಿ. 4ನೇದಿದೆ ಅಲ್ವಾ, ಅದು ಆನ್ಸರ್ ಅದಕ್ಕೆ. ನೀವು ಹೀಗೆ ಬರೆದು ಇಲ್ಲಿ ಆರೋ ಮಾರ್ಕ್ ಹಾಕಬಾರ್ದು, ಡೈರೆಕ್ಟಾಗಿ ಅದರ ಆಪೋಸಿಟಿಗೆ ಆನ್ಸರನ್ನು ಬರೀಬೇಕು. ಎಕ್ಸಾಮಲ್ಲಿ ಎ ಕಾಲಮ್ ಬಿ ಕಾಲಮ್ ಎರಡೂ ಕೂಡ ಬರೀಬೇಕು. ಯು ಹ್ಯಾವ್ ಡನ್ ವೆಲ್ ಅಂತ ಇದೆ. ಇದನ್ನು ಕಾಂಪ್ಲಿಮೆಂಟ್ ಅಂತ ಕರಿತೀವಿ. ಆಯಿತಾ? ಕಾಂಪ್ಲಿಮೆಂಟ್ ಅಂತ. ಯಾವುದು? 1ನೇದು ಆನ್ಸರ್ ಅದಕ್ಕೆ. ಐ ವಿಲ್ ನಾಟ್ ಆಕ್ಸೆಪ್ಟ್ ದಿಸ್ ಅಂತ ಇದೆ. ಇದನ್ನು ನಾವು ಒಪ್ಪಿಕೊಳ್ಳುವುದಿಲ್ಲ, ಇದನ್ನು ನಾವು ರಿಜೆಕ್ಟಿಂಗ್ ಅಂತ ಕರೆಯುತ್ತೇವೆ, ರಿಜೆಕ್ಟಿಂಗ್ ಅಂತ. ಬನ್ನಿ ವಿದ್ಯಾರ್ಥಿಗಳೇ, ಈಗ ಲಾಸ್ಟ್ ಮೇನ್ ಕ್ವಶನಲ್ಲಿದ್ದೀವಿ. ಕಂಪ್ಲೀಟ್ ದ ಡೈಲಾಗ್ ಅಂತ ಇದೆ. ಮೀಟಿಂಗ್ ಆಫ್ 2 ಫ್ರೆಂಡ್ಸ್ ಅಂತ ಇದೆ. ಗುಡ್ ಮಾರ್ನಿಂಗ್ ಕೆಳಗಡೆ ಅರುಣ್ ಏನು ಹೇಳಬೇಕು? ಗುಡ್ ಮಾರ್ನಿಂಗ್ ಅಂತಲೇ ಬರೀಬೇಕು ಅರುಣ್ ಜಾಗದಲ್ಲಿ. ನೆಕ್ಸ್ಟು ಹೌ ಆರ್ ಯು ಅಂತ ಕೇಳಿದ್ದಾರೆ ಸೆಕೆಂಡ್ ಲೈನಲ್ಲಿ. ಹಾಗಾಗಿ 3rd ಡ್ಯಾಶಿಗೆ ಐ ಆಮ್ ಫೈನ್ ಅಂತ ಬರೀಬೇಕು, ಥ್ಯಾಂಕ್ ಯು. ನೆಕ್ಸ್ಟು ಅರುಣ್ ಡ್ಯಾಶ್ ಅಂತ ಇದೆ. ಹೌದಲ್ವಾ? ಕ್ವಶನ್ ಕೇಳ್ತಾ ಇರೋದು ಐ ಆಮ್ ಗೋಯಿಂಗ್ ಟು ದ ಬ್ಯಾಂಕ್ ಅಂತ. ಅಲ್ಲಿ ಪ್ರಶ್ನೆ ಕೇಳಬೇಕು, ಏನಂತ? ವೇರ್ ಆರ್ ಯು ಗೋಯಿಂಗ್ ಅಂತ. ವೇರ್ ಆರ್ ಯು ಗೋಯಿಂಗ್ ಅಂತ ಕೇಳಿದ್ರೇ ತಾನೇ ಐ ಆಮ್ ಗೋಯಿಂಗ್ ಟು ಬ್ಯಾಂಕ್ ಅಂತ ಹೇಳುವಂಥದ್ದು. ಮುಗೀತಿಲ್ಲಿಗೆ. ಆಯಿತಾ ವಿದ್ಯಾರ್ಥಿಗಳೇ? ಇದು ಬಹಳ ಈಸಿಯಾಗಿರುವಂಥದ್ದು. ಅದು ನೋಡಿ, ಈ ಡೈಲಾಗ್ ರೈಟಿಂಗನ್ನು ತಾವೇ ರೆಡಿ ಮಾಡಬೇಕು. ಏನು? ಯುವರ್ ಫ್ರೆಂಡ್ ರೀನಾ ಹ್ಯಾಸ್ ವನ್ ದಿ ಫಸ್ಟ್ ಪ್ಲೇಸ್ ಇನ್ ದಿ ಸ್ಟೇಟ್ ಲೆವೆಲ್ ಡಿಬೇಟ್. ನೀವು ಹಾಗೂ ನಿಮ್ಮ ಫ್ರೆಂಡು ರೀನಾ ಇಬ್ಬರು ನಡುವೆ ನಡೆದಂಥ ಕಾಂಪಿಟೇಷನ್ ಎಲ್ಲ ಡೈಲಾಗ್ ಬಗ್ಗೆ ಬರೀಬೇಕು. ಆ ಡೈಲಾಗ್ ಎದರ ಬಗ್ಗೆ ಆಗಿರುತ್ತೆ? ನಿಮ್ಮ ಫ್ರೆಂಡು ಸ್ಟೇಟ್ ಲೆವೆಲ್ ಡಿಬೇಟ್ ಕಾಂಪಿಟೇಷನ್ ಗೆದ್ದು ಬಂದಿದ್ದಾರೆ, ಅವರಿಗೆ ನೀವು ಕಂಗ್ರ್ಯಾಚುಲೇಷನನ್ನು ಹೇಳ್ತಾ ಇರುವಂಥದ್ದು. ಫೋನ್ ಮಾಡೋ ಅಥವಾ ಮೀಟ್ ಮಾಡಿ. ಆಯಿತಾ? ಧನ್ಯವಾದಗಳು ವಿದ್ಯಾರ್ಥಿಗಳೇ. ಗಾಡ್ ಬ್ಲೆಸ್ ಯು ಆಲ್.